ಹೋಗ್ತಿದ್ದೀವಿ. ಅಂದರೆ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಸಿಗುವಂಥ ಒಂದು ಶಾಪ್ ಅಂತ ಹೇಳ್ಬೋದು. ನಮ್ಮ ಮನೇಲಿ ನಾನು ಒಂದು ಐ ಥಿಂಕ್ 6 to 8 ಲೈವ್ ಪ್ಲಾಂಟ್ಸ್ನ ಇಟ್ಟಿದ್ದೀನಿ. ಬಟ್ ಮುಂಚೆ ನಾವು ಈ ಮನೆಗೆ ಹೊಸದಾಗಿ ಬಂದಾಗ ಲೈಕ್ ದೊಡ್ಡದು ಅರೇಕಾ ಪ್ಲಾಂಟ್ಸ್ ಅದೆಲ್ಲ ಇಟ್ಟಿದ್ದೆ. ಬಟ್ ನಾವು ತುಂಬ ವೆಕೇಷನ್ಸ್ ಹೋಗೋದ್ರಿಂದ ಲೈಕ್ ಮೋರ್ ದೆನ್ 6-7 ಡೇಸ್ ನಾವು ಹೊರಗಡೆ ಹೋಗ್ಬಿಟ್ರೆ ಅವಾಗ ಪ್ಲಾಂಟ್ಸಿಗೆ ನೀರು ಹಾಕೋದು ಕಷ್ಟ. ನಾನು ಅದರಲ್ಲೂ ಡ್ರಿಪ್ಪರ್ ಎಲ್ಲ ಇಟ್ಟು ಹೋಗ್ತಿದ್ದೆ. ಬಟ್ ಸ್ಟಿಲ್ ಮೇಂಟೈನ್ ಮಾಡೋದು ಇಟ್ಸ್ ನಾಟ್ ಈಸಿ ಇಂಡೋರ್ ಪ್ಲಾಂಟ್ಸ್ನ. ಸೊ ಹಾಗಾಗಿ ಇವಾಗ ಚಿಕ್ಕದು ಲೈಕ್ ರಬ್ಬರ್ ಪ್ಲಾಂಟ್, ಲೋ ಮೇಂಟೆನೆನ್ಸ್ ಪ್ಲಾಂಟ್ ಅಂತ ಯಾವ್ಯಾವ್ದಿದೆ ಅಲ್ಲ, ಲೈಕ್ ಮನಿ ಪ್ಲಾಂಟ್ ಆಗಿರ್ಬೋದು, ರಬ್ಬರ್ ಪ್ಲಾಂಟ್ ಆಗಿರ್ಬೋದು, ಅಥವಾ ಈ ಜೇಡ್ ಪ್ಲಾಂಟ್, ಅದನ್ನೆಲ್ಲ ಬ್ಯಾಂಬೂ ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ದೀನಿ. ಬಟ್ ಈ ದೊಡ್ಡದು ಲೈಕ್ ಅರೇಕಾ ಪ್ಲಾಂಟ್ಸ್ ಎಲ್ಲ ನಾನು ಇವಾಗ ಮನೆ ಹೊರಗಡೆ ಇಟ್ಟಿದ್ದೀನಿ. ಸೊ ಇವಾಗ ಮನೆ ಒಳಗಡೆ ಲುಕ್ಗೆ ನಮಗೆ ಪ್ಲಾಂಟ್ಸ್ ಥರನೇ ಬೇಕು. ಬಟ್ ಮೇಂಟೆನೆನ್ಸ್ ಕಷ್ಟ ಅನ್ನೋರಿಗೆ ಈ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಆರ್ ದ ಬೆಸ್ಟ್ ಅಂತ ನನಗನ್ಸುತ್ತೆ. ಸೊ ನಮ್ಮ ಮನೆಗೆ ಕೆಲವೊಂದು ತೊಗೋಬೇಕು, ಕೆಲವೊಂದು ಹಳೆ ತೊಗೊಂಡ್ರೆ 3 years ಆಯಿತು. ಸೊ ಆವಾಗ ಏನೋ ಚೇಂಜ್ ಮಾಡ್ತಾ ಇದ್ದರೆ ಮನೆ ಲುಕ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನಮಗೂ ಏನೋ ಒಂಥರ ಡಿಫ್ರೆಂಟಾಗಿ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಹಳೆ ಪ್ಲಾಂಟ್ಸ್ನೆಲ್ಲ ನಾನು ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವಾಗ ಒಂದು ಶಾಪ್ಗೆ ಹೋಗ್ತಾ ಇದ್ದೀನಿ. ಸೊ ಇದು ಶಾಪ್ ಇರೋದು ಬಂದು ಬನ್ನೇರುಘಟ್ಟ ರೋಡಲ್ಲಿ. ದ ಶಾಪ್ ನೇಮ್ ಇಸ್ ಕಾಲ್ಡ್ ಎಸ್ ಕುಸಲ್ಸ್ ಅಂತ. ನಾನು ಈ ಶಾಪ್ನ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಂಗೆ ಗೊತ್ತಿಲ್ಲ, ಐ ಮೀನ್ ಇಟ್ಸ್ ನಾಟ್ ಅ ಪ್ರಮೋಷನ್ ಆರ್ ಐ ಡೋಂಟ್ ಹ್ಯಾವ್ ಎನಿ ಪ್ರಿಯರ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಹೋಗಿ ಬೈ ಮಾಡಿರೋ ಬಗ್ಗೆ ನನಗೆ ಗೊತ್ತಿಲ್ಲ. ಐಮ್ ಜಸ್ಟ್ ಗೋಯಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್, ನೋಡಬೇಕು ಹೇಗಿರುತ್ತೆ ಅಲ್ಲಿ ಅಂತ. ಅಫೋರ್ಡೆಬಲ್ ಆಗಿದ್ದರೆ ಕೆಲವೊಂದು ಪ್ಲಾಂಟ್ಸ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಶಾಪಲ್ಲಿ ನಾನು ರಿವ್ಯೂ ನೋಡಿರೋ ಪ್ರಕಾರ ಇಟ್ ಆಲ್ಸೋ ಹ್ಯಾಸ್ ಆರ್ಟಿಫಿಷಿಯಲ್ ಫ್ಲವರ್ಸು, ಪ್ಲಾಂಟ್ಸ್ ಮತ್ತು ಮನೆಯ ಇಂಡೋರ್ ಡೆಕೋರೇಟಿವ್ ಐಟಮ್ಸು, ಆಮೇಲೆ ಫೌಂಟೇನ್ಸು ಎಲ್ಲನೂ ಸಿಗುತ್ತೆ. ಲೈಕ್ ಒನ್ ಸ್ಟಾಪ್ ಸೊಲ್ಯೂಷನ್ ಅನ್ನೋ ಥರ ಅಂತ ಸಜೆಷನಲ್ಲಿ ತೋರಿಸ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ, ನೋಡಬೇಕು ಏನೇನೆಲ್ಲ ಪ್ರಾಡಕ್ಟ್ಸ್ ಇದೆ ಮತ್ತು ಪ್ರೈಸಸ್ ಎಲ್ಲ ಹೇಗಿದೆ. ಇಫ್ ಇಟ್ ಈಸ್ ಲೈಕ್ ಅಫೋರ್ಡೆಬಲ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ಸಿಕ್ಕರೆ ಐ ವಿಲ್ ಬೈ ಸಮ್. ಆ್ಯಂಡ್ ನಾನು ಏನೇನು ಪ್ರಾಡಕ್ಟ್ಸ್ ತೊಗೋತೀನಿ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಇನ್ನು ಇದು ಬಂದು ಶಾಪ್ ಲೊಕೇಶನ್ ಆಗಿರುತ್ತೆ. ಇದು ಬನ್ನೇರುಘಟ್ಟ ರೋಡಲ್ಲಿದೆ. ಶಾಪ್ ನೇಮ್ ಬಂದು ಕುಸಲ್ಸ್ ಅಂತ, ಆ್ಯಸ್ ಐ ಟೋಲ್ಡ್ ಯು. ಇದು ಎಕ್ಸಾಕ್ಟ್ಲಿ ಬನ್ನೇರುಘಟ್ಟದ ಜಿಗಣಿ ಲಿಂಕ್ ರೋಡಲ್ಲಿ ಬರುತ್ತೆ. ಸೊ ದಿಸ್ ಇಸ್ ದೇರ್ ಔಟ್ಲೆಟ್. ನಾವು ಒಳಗೆ ಎಂಟರ್ ಆಗ್ತಿರೋ ಹಾಗೆ ತುಂಬಾ ಕಲರ್ಫುಲ್ ಆಗಿರೋವಂಥ ಫ್ಲವರ್ಸು ಮತ್ತು ಟ್ರೀಸ್, ಪ್ಲ್ಯಾಂಟ್ಸ್ ಎಲ್ಲ ಇತ್ತು. ಸಮನ್ವಿ ನೋಡಿ ತುಂಬ ಖುಷಿಯಾಗಿಬಿಟ್ಲು, ಲೈಕ್ ಎಲ್ಲೋ ಒಂದು ವಂಡರ್ ವರ್ಲ್ಡ್ ಥರ ಕಾಣಿಸ್ತಾ ಇತ್ತು ಇನಿಷಿಯಲಿ. ಆಮೇಲೆ ಒಳಗಡೆ ಹೋಗಿ ನೋಡಿದಾಗ ತುಂಬಾ ವೆರೈಟೀಸ್ ಆಫ್ ಆಪ್ಷನ್ಸ್ ಇದೆ. ಡಿಫ್ರೆಂಟ್ ಸೈಜಸ್ ಅವೈಲೇಬಿಲಿಟಿನೂ ಇತ್ತು. ಡಿಪೆಂಡ್ಸ್ ಆನ್ ನಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ನಾವು ಆ ರೀತಿ ಪ್ಲಾಂಟ್ಸ್ನ ಚೂಸ್ ಮಾಡ್ಬೋದು. ಆ್ಯಂಡ್ ಇದು ಫ್ಯಾಬ್ರಿಕ್ಕಿಂದ ಮಾಡಿರೋದ್ರಿಂದ ವಾಶ್ ಕೂಡ ಮಾಡ್ಬೋದು ಅಂತ ಅಲ್ಲಿ ನಮಗೆ ಹೇಳಿದ್ರು. ನಮಗೆ ಕಲರ್ಫುಲ್ ಆಗಿರೋಂಥ ಟ್ರೀಸ್ ಬೇಕು ಅಂದರೆ ಇದೆಲ್ಲ ಆಪ್ಷನ್ಸ್ ಇತ್ತು. ಸೊ ಈ 4 feet ಆ್ಯಂಡ್ ಅಬೋವ್ ಇರೋ ಥರ ಬೇಕು ಅಂದರೆ ಐ ಥಿಂಕ್ ಮಿನಿಮಮ್ ಒಂದು 2000 ಮೇಲೇ ಆಗುತ್ತೆ. ಬಟ್ ಚಿಕ್ಕ ಗಿಡಗಳು ಅಥವಾ ಮೀಡಿಯಮ್ ಸೈಜ್ ಪ್ಲ್ಯಾಂಟ್ಸ್ ಅಂದರೆ ಇಟ್ ವಿಲ್ ಈವನ್ ಸ್ಟಾರ್ಟ್ ಫ್ರಮ್ 500, 300 ಆ ಥರ. ಸೊ ಡಿಪೆಂಡ್ಸ್ ಆನ್ ನಿಮಗೆ ಮನೆಯಲ್ಲಿ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ ನೀವು ನೋಡ್ಬೋದು. ನನಗೆ ಆ್ಯಕ್ಚುಲಿ ನೋಡ್ತಾ ಇದ್ದರೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ತುಂಬ ಕನ್ಫ್ಯೂಷನ್ ಆಗೋದು. ಸೊ ಈ ಟ್ರೀ ಎಲ್ಲ 2400 ಹಂಗಿತ್ತು. ಆಮೇಲೆ ಯಾರು ಹೊಸದಾಗಿ ದೊಡ್ಡ ಮನೆ ಸೆಟಪ್ ಮಾಡ್ತಿದ್ದಾರೆ, ಗಾರ್ಡನ್ ಏರಿಯಾ ಅಂದರು, ಐ ಥಿಂಕ್ ಇಲ್ಲಿ ಬಂದರೆ ಪ್ರತಿಯೊಂದು ಆಪ್ಷನ್ ಇರೋದ್ರಿಂದ ಇಟ್ ಈಸ್ ಈಸಿ ಟು ಬೈ. ನಾನು ತುಂಬ ಚೀಪರ್ ಆಗಿದೆ ಕಾಸ್ಟ್ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಬೇಸ್ಡ್ ಆನ್ ಕ್ವಾಲಿಟಿ ದ ಪ್ರೈಸಸ್ ಆರ್ ವೇರಿಂಗ್ ಇಲ್ಲಿ. ಸೊ ಬಟ್ ನೀವು ಅಮೆಝಾನ್ ಅಥವಾ ಇನ್ಯಾವುದಾದ್ರು ವೆಬ್ಸೈಟ್ನ ಚೆಕ್ ಮಾಡಿದ್ರೆ ಅಲ್ಲಿಗಿನ್ನ ಇಲ್ಲಿ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾನು ತೊಗೊಂಡಿರೋ ಅಂಥ ಒಂದು ಪ್ಲಾಂಟಿಗೆ ಮಿನಿಮಮ್ ಒಂದು 400-500 rupees ಪರ್ ಪ್ಲಾಂಟಿಗೆ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಸ್ಪೆಷಲಿ ದೊಡ್ಡ ಪ್ಲಾಂಟಿಗೆ. ಚಿಕ್ಕ ಪ್ಲಾಂಟ್ ಆದರೆ ಒಂದು ಮಿನಿಮಮ್ ಒಂದು 100 rupees ಆರು ಯು ಕ್ಯಾನ್ ಸೇವ್ ಇಫ್ ಯು ಗೋ ಹಿಯರ್. ಇನ್ನು ಇವ್ರ ಹತ್ರ ತುಂಬಾ ಪ್ಲ್ಯಾಂಟ್ ಪಾಟ್ಸ್ ಆಪ್ಷನ್ಸ್ ಕೂಡ ಇತ್ತು. ಅಂದರೆ ನೀವು ಯಾವ ಪ್ಲ್ಯಾಂಟ್ ತೊಗೋತೀರಾ ಫ್ಲವರ್ಸ್ ಎಲ್ಲ ತೊಗೋಬೋದಿತ್ತು. ಸೊ ಅದಕ್ಕೆ ತಕ್ಕ ಹಾಗೆ ನೀವು ಅಲ್ಲಿ ವೆರೈಟೀಸ್ ಆಫ್ ಪಾಟ್ಸ್ ಇತ್ತು. ನೀವು ಅಲ್ಲಿನೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿ ಅರೇಂಜ್ ಮಾಡಿಕೊಂಡು ಯು ಕ್ಯಾನ್ ಟೇಕ್ ಇಟ್ ಅನ್ನೋ ಥರ.
ಇನ್ನು ನಾನು ಈ ವಿಡಿಯೋದಲ್ಲಿ ಪ್ರತಿಯೊಂದರ ಪ್ರೈಸ್ ಟ್ಯಾಗ್ನ ನೋಡ್ಸೋಕ್ಕಾಗ್ತಾಯಿಲ್ಲ ಬಿಕಾಸ್ ದೆರ್ ಆರ್ ಸೋ ಮೆನಿ ಆಪ್ಷನ್. ಬಟ್ ನಾನು ಯಾವ ಪ್ಲ್ಯಾನ್ಸ್ನ ತೊಗೊಂಡಿದ್ದೀನಿ ಅದರ ಎಕ್ಸಾಕ್ಟ್ ಪ್ರೈಸ್ ಮತ್ತು ಇನ್ವಾಯ್ಸ್ನ ನಾನು ಈ ವಿಡಿಯೋ ಲಾಸ್ಟಲ್ಲಿ ಹಾಕಿದ್ದೀನಿ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ಇನ್ನು ಇವ್ರ ಹತ್ರ ಫೌಂಟೇನ್ಸ್ ಆಪ್ಷನ್ಸ್ ಕೂಡ ಇತ್ತು. ಸೊ ಅದನ್ನು ಕೂಡ ನಾವು ನೋಡಿದ್ವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಹೂವದು ಬೊಕೆಗಳು ಅದೆಲ್ಲ ಇತ್ತು. ಆ್ಯಂಡ್ ನಾನು ಆ್ಯಕ್ಚುಲಿ ಚೂಸ್ ಮಾಡಿದ್ದು 4 ಫೀಟ್ ಇರೋವಂಥ ಪ್ಲ್ಯಾಂಟ್ಸ್ನ, ಬಿಕಾಸ್ ನನಗೆ 2 ಕಡೆ ಸ್ವಲ್ಪ ದೊಡ್ಡದಾಗಿ ಇಡೋ ಥರ ಬೇಕಿತ್ತು. ಆ್ಯಂಡ್ ಇನ್ನೂ 2 ಚಿಕ್ಕದು ಗಾರ್ಡನ್ ಏರಿಯಾಗೆ ತೊಗೊಂಡೆ. ಇನ್ನೊಂದು ಮಿಡಲ್ ಸೈಜು ನನಗೆ ಸ್ವಲ್ಪ ಲಿವಿಂಗ್ ಹಾಲಲ್ಲಿ ಇಡೋಕ್ಕೆ ಒಂದು ನೋಡ್ತಾ ಇದ್ದೆ. ಸೊ ಆ ರೀತಿಯಾಗಿ ನಾನು ಐ ಥಿಂಕ್ 4 ಪ್ಲ್ಯಾಂಟ್ಸ್ನ ತೊಗೊಂಡಿದ್ದೀನಿ. ಸೊ ತೋರಿಸ್ತೀನಿ ನಾನು ನಿಮಗೆ ಯಾವ್ಯಾವ ಪ್ಲ್ಯಾಂಟ್ಸ್ ತೊಗೊಂಡಿದ್ದೀನಿ ಅಂತ. ಇನ್ನು ಕೆಲವೊಂದು ಆಪ್ಷನ್ಸ್ ಲಿಟಲ್ ಬಿಟ್ ಓವರ್ ಪ್ರೈಸ್ಡ್ ಅನಿಸ್ತು. ಲೈಕ್ ಈ ಫ್ಲವರ್ದು 500 ಅಂತ ಏನೋ ಹೇಳಿದ್ರು ಒಂದು ಫ್ಲವರ್ದು ಬಂಚ್ಗೆ. ಸೊ ಕೆಲವೊಂದು ಐ ಫೆಲ್ಟ್ ಲೈಕ್ ನಾಟ್ ಅಷ್ಟೊಂದು ಕೊಡೋಷ್ಟು ವರ್ತಿಲ್ಲ ಅನಿಸ್ತು. ಬಟ್ ಇನ್ನು ಕೆಲವೊಂದು ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆ್ಯಂಡ್ ಸ್ಪೆಷಲಿ ದ ಗ್ರೀನ್ ಪ್ಲ್ಯಾಂಟ್ಸ್ ಎಲ್ಲ ಆನ್ಲೈನಲ್ಲಿ ಇರೋದಕ್ಕಿಂತ ಕಡಿಮೆ ರೇಟಲ್ಲೇ ಇತ್ತು. ಸೊ ಅದಕ್ಕೆ ನೀವು ಯಾರಾದರೂ ವಿಸಿಟ್ ಮಾಡಬೇಕು, ನಾಟ್ ಓನ್ಲಿ ದಿಸ್ ಸ್ಟೋರ್, ಎನಿ ಅದರ್ ಸ್ಟೋರ್, ಮುಂಚೆಗೆ ಒಂದು ಸ್ವಲ್ಪ ಆನ್ಲೈನ್ ಪ್ರೈಸಸ್ನು ಚೆಕ್ ಮಾಡಿಕೊಂಡು ಅಲ್ಲಿ ಹೋದರೆ ನಿಮ್ಗೊಂದು ಐಡಿಯಾ ಇರುತ್ತೆ ಲೈಕ್ ಹೊರಗಡೆ ಏನು ಪ್ರೈಸ್ ಇದೆ, ಸೊ ಇಲ್ಲಿ ನಾವು ತೊಗೊಳೋಕ್ಕೆ ಬರ್ತಿದ್ದೇನಾ ಅಂತ. ಸೊ ದೀಸ್ ಆರ್ ಸಮ್ ಆಫ್ ದ ಪ್ಲಾಂಟ್ಸ್ ಐ ಚೂಸ್ಡ್. ನನಗೆ ಒಂದು ಬನಾನಾ ಪ್ಲಾಂಟ್ ಮತ್ತು ಇನ್ನೊಂದು ದೊಡ್ಡ ಮನಿ ಪ್ಲಾಂಟ್ ಥರ ಬೇಕಿತ್ತು 4 ಫೀಟ್ದು. ಸೊ ತೊಗೊಂಡೆ. ಆ್ಯಂಡ್ ಇನ್ನು ಫಸ್ಟ್ ಫ್ಲೋರು ಕೂಡ ಇದೆ ಇವ್ರದ್ದು. ಅಲ್ಲಿ ಕ್ರೀಪರ್ಸ್ ಎಲ್ಲ ಆಪ್ಷನ್ ಇತ್ತು. ಆಮೇಲೆ ಈ ಥರ ಒಂದು ಬ್ಯಾಕ್ ಯಾರ್ಡ್ ಸೆಟಪ್ ಮಾಡಬೇಕು ಅಂದರೆ ಅದಕ್ಕೂ ಇವ್ರ ಹತ್ರ ಪೂರ್ತಿ ಎಂಡ್ ಟು ಎಂಡ್ ಏನೇನು ಬೇಕು ಆ ಗಾರ್ಡನ್ ಸೆಟಪ್ಗೆ ಆಪ್ಷನ್ಸ್ ಎಲ್ಲ ಇತ್ತು. ಲೈಕ್ ಟ್ರೀಸ್, ಪ್ಲ್ಯಾಂಟ್ಸ್, ಫ್ಲವರ್ಸ್ ಎಲ್ಲ. ಸೊ ಇದು ಇನ್ವಾಯ್ಸ್ ನಾನು ತೊಗೊಂಡಿದ್ದು. ಲೈಕ್ ಟೋಟಲ್ ಕಾಸ್ಟ್ ಆಗಿದ್ದು 7300. ನೋಡ್ಬೋದು 5 ಪ್ಲ್ಯಾಂಟ್ಸದ್ದು ಅವರು ಬಿಲ್ ಮಾಡಿದ್ದಾರೆ. ಆ್ಯಂಡ್ ನಾನು ನಮ್ಮ ಮನೆಯಲ್ಲಿ ಈ ಥರ ಇಟ್ಟಿದ್ದೀನಿ. ಲಿವಿಂಗ್ ರೂಮಲ್ಲಿ ನಮ್ಮ ಟಿ ವಿ ಯೂನಿಟ್ ಪಕ್ಕದಲ್ಲಿ ಒಂದು ರಿಕ್ವೈರ್ಮೆಂಟ್ ಇತ್ತು. ಸೊ ಅಲ್ಲಿ ಮತ್ತು ಈ ಕಡೆ ರಬ್ಬರ್ ಪ್ಲ್ಯಾಂಟ್ ಥರ ಇರೋದು ಇನ್ನೊಂದನ್ನು ಪ್ಲೇಸ್ ಮಾಡಿದೆ. ಆ್ಯಂಡ್ ಸ್ಟೆಪ್ಸ್ ಹತ್ರ ನಂಗೆ ಒಂದು ದೊಡ್ಡ ಪ್ಲ್ಯಾಂಟ್ ಬೇಕಿತ್ತು 4 ಫೀಟ್ದು. ಸೊ ಅದನ್ನು ನಾನು ಹೀಗೆ ಪ್ಲೇಸ್ ಮಾಡಿದ್ದೀನಿ. ಇನ್ನು 2 750 ರುಪೀಸ್ದು ಚಿಕ್ಕದು ಪ್ಲ್ಯಾಂಟ್ಸ್ನ ತೊಗೊಂಡಿದ್ದೆ. ಸೊ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಎಲ್ಲಿಟ್ಟಿದ್ದೀನಿ ಅಂತ. ಇಲ್ಲಿ ನಾನು ಪ್ಲೇಸ್ ಮಾಡಿದ್ದೀನಿ. ಇದು ನಮ್ಮ ಕೋರ್ಟ್ ಯಾರ್ಡ್. ಸೊ ಅಲ್ಲಿ 2 ಚಿಕ್ಕ ಪ್ಲ್ಯಾಂಟ್ಸ್ 750 ರುಪೀಸ್ ಈಚ್ ಅದು ತೊಗೊಂಬಂದಿದ್ದು. ಬಟ್ ಈ 750 ರುಪೀಸ್ಗೆ ಐ ಥಿಂಕ್ 5% ಆರ್ 8% ಡಿಸ್ಕೌಂಟ್ ಕೊಟ್ಟರು ನಮಗೆ. ಸೊ ಅದು ಇಲ್ಲಿಟ್ಟಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.